ವೆಲ್ಕಮ್ ಟು ಶ್ರೀ ಮನಂ ಕ್ಯಾಟರಿಂಗ್ ಆ್ಯಂಡ್ ಇವೆಂಟ್ಸ್. ಈ ದಿನ ನಮ್ಮ ಮಂಡ್ಯ ಕಡೆ ಮಾಡುವಂಥ ಮಟನ್ ಪಲಾವ್ ಮಾಡ್ತಾ ಇದ್ದೀನಿ. ಒಂದು ಜಾರಿಗೆ ಒಂದು 10 ಮೆಣಸಿನ್ಕಾಯಿ, ಒಂದು 10 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು 50 ml ಎಣ್ಣೆ, ಒಂದು 2 ಸ್ಪೂನು ತುಪ್ಪ, ಮತ್ತು ಒಂದು ಚಕ್ಕೆ, 4 ಲವಂಗ, ಒಂದು ಸ್ಟಾರ್ ಹೂವು, 3 ಏಲಕ್ಕಿ, ಜೊತೆಗೆ ಈರುಳ್ಳಿ, ಒಂದು ದಪ್ಪ ಈರುಳ್ಳಿ, ಟೊಮೊಟ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕೋತಾ ಇದ್ದೀನಿ. ಒಂದು ಅರ್ಧ kg ಮಟನ್ನು, ತುಂಬ ಎಳೆ ಮಾಂಸ, ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಂಡು ರುಬ್ಬಿದ ಮಸಾಲೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಗ್ರೀನ್ ಥರ ಬರ್ತಾಯಿದೆ, ಯಾವ ಕಲರ್ ಇಲ್ಲ ಏನಿಲ್ಲ. ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಈ ಕುಕ್ಕರ್ ಮುಚ್ಚಳ ಓಪನ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ಮೊದಲೇ ಚೆನ್ನಾಗಿ ತೊಳೆದಿಕೊಂಡಿರೋದು 2 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ. ಮತ್ತು ಮೊದಲು 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕಬೇಕು. ಮೊದಲೇ ಮಟನ್ ಬೇಯಿಸ್ಕೊಡೋದಕ್ಕೆ 1 ಗ್ಲಾಸ್ ನೀರು ಹಾಕಿದೆ, ಇವಾಗ 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ರಸ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಒಂದು ರೌಂಡ್ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ನೋಡಿ, ಮುಚ್ಚಿಬಿಟ್ಟು 1 ವಿಸಿಲ್ ಹೊಡೆಸ್ಕೊಳ್ಳೋದು, ಜಾಸ್ತಿ ಬೇಡ. ಮೊದಲೇ 2 ವಿಸಿಲ್ ಹೊಡೆಸಿ, ಈಗ 1 ವಿಸಿಲು ಹೊಡೆಸ್ಕೊಂಡು ನೋಡಿ, ವಾವ್, ರೆಡಿಯಾಗಿದೆ. ಮುಚ್ಚಳ ತೆಗೆದೆ, ರೆಡಿ ಇದೆ. ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ನು, ಮಸಾಲ, ಮಟನ್ನು ನೋಡಿ, ಮುಳೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀವಿ. ನೋಡಿ, ಇವಾಗ ನಮ್ಮ ಮಂಡ್ಯ ಸ್ಟೈಲ್ ನಾಟಿ ಮಟನ್ ಪಲಾವ್ ತಿನ್ನಲು ರೆಡಿ ಇದೆ. ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.